ಇವತ್ತು ನಾನು ಸಿಂಪಲ್ಲಾಗಿ ಸೂಪರ್ ಟೇಸ್ಟಿಯಾಗಿ ಪೆಸ್ಟೋ ಮಾಡ್ತಾಯಿದ್ದೀನಿ. ಇದರಲ್ಲಿ ಬೇಕಾದ್ರೆ ಪಾಸ್ತಾ ಮಾಡ್ಬೋದು, ಬೇಕಾದ್ರೆ ಸ್ಯಾಂಡ್ವಿಚಸಲ್ಲಿ ಹಾಕೊಬೋದು, ಪಿಜ್ಜಾ ಮೇಲೆ ಹಾಕೊಬೋದು. ಇದನ್ನು ನಾನು ಕುಂಬಳಕಾಯಿ ಬೀಜದಲ್ಲಿ ಮಾಡ್ತಾಯಿದ್ದೀನಿ. ಇದು ಸಖತ್ ಹೆಲ್ದಿಯಾಗಿರುತ್ತೆ. ಆಮೇಲೆ ಅಂಗಡಿನಲ್ಲೂ ಈಸಿಯಾಗಿ ಸಿಗುತ್ತೆ. ಸಾಮಾನ್ಯವಾಗಿ ಇದನ್ನು ಪೈನ್ ನಟ್ಸಲ್ಲಿ ಮಾಡ್ತಾರೆ. ಇದನ್ನು ಬೇಕಾದ್ರೆ ವಾಲ್ನಟ್ಸಲ್ಲಿ ಕೂಡ ಮಾಡ್ಕೊಬೋದು. ನಿಮಗೆ ರೆಡ್ ಸಾಸಲ್ಲಿ ಮತ್ತು ವೈಟ್ ಸಾಸಲ್ಲಿ ಪಾಸ್ತಾ ಮಾಡಬೇಕು ಅಂದರೆ ಅದರದ್ದು ಒಂದು ರೆಸಿಪಿ ಇದೆ. ನಾನು ಅದನ್ನು ವೀಡಿಯೋ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಅದ್ರ ಜೊತೆಗೆ ಇದರಲ್ಲಿ ಉಪಯೋಗಿಸೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಅಲ್ಲಿ ಹಾಕಿರ್ತೀನಿ. ಸೊ ಬೇಕಾದರೆ ಅಲ್ಲಿ ಚೆಕ್ ಮಾಡಿ. ಮೊದಲಿದ್ದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕುಂಬಳಕಾಯಿ ಬೀಜನ ತೊಗೊಂಡು ಅದನ್ನು ಹುರ್ಕೊಳ್ಳೋಣ. ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ, ಇದೊಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಆಮೇಲೆ ಅದು ತಣ್ಣಗಾಗಲಿ, ಒಂದು ರೂಮ್ ಟೆಂಪ್ರೇಚರ್ಗೆ ಬರಲಿ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿದ್ದಕ್ಕೆ ನಾವು ಈ ಬ್ಯೂಟಿಫುಲ್ ಆಗಿರೋ ಫ್ರೆಶ್ ಆಗಿರೋ ಬೇಸಿಲ್ನ ತೊಗೊಳ್ಳೋಣ. ಈ ಎಲೆನೆಲ್ಲ ಕಿತ್ಕೊಂಡು ಒಂದು ಬಟ್ಲಿಗೆ ಹಾಕೋಣ. ಇದು ಸುಮಾರು 2 ಕಪ್ ಅಷ್ಟಿದೆ. ಬೇಸಿಲ್ ಫುಲ್ಲು ಡೆಲಿಕೇಟ್ ಆಗಿರುತ್ತೆ ಸಖತ್ತು, ಅದಕ್ಕೆ ಅದನ್ನು ತೊಳೆಯೋದಿಲ್ಲ ನಾನು. ತೊಳೆದ್ರೆ ಅದು ಫುಲ್ ಹಾಳಾಗೋಗುತ್ತೆ, ಆಮೇಲೆ ಒಂದು ಸ್ವಲ್ಪ ಫ್ಲೇವರ್ ಹೊಟ್ಟೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಚೀಸ್ನ ತೊಗೊಳ್ಳೋಣ. ನನ್ನ ಹತ್ರ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಪಾರ್ಮೆಸಾನ್ ಚೀಸ್ ಇದೆ. ಈ ಚೀಸು ಸಖತ್ತಾಗಿ ಬ್ಯಾಲೆನ್ಸ್ ಮಾಡುತ್ತೆ ಈ ಡಿಶ್ನ. ಇದನ್ನು ತುರಿಬೇಕಾದ್ರೆ ನಮ್ಮಿಂದ ದೂರ ತಳ್ಳಬೇಕು ಇದನ್ನು. ಆವಾಗ ನಮ್ಮ ಬಾಡಿ ವೆಯ್ಟ್ ಉಪಯೋಗಿಸ್ಕೊಂಡು ಈಸಿಯಾಗಿ ತುರಿಬೋದು. ನನಗೊಂದು ಸುಮಾರು 3/4 ಕಪ್ಪಷ್ಟು ಬೇಕು. ರುಚಿ ನೋಡ್ಕೊಂಡು ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೊಬೋದು. ಇವಾಗ ಒಂದು ಫುಡ್ ಪ್ರೊಸೆಸರ್ ತೊಗೊಂಡು ಇದಕ್ಕೆ ಒಂದು ಬೆಳ್ಳುಳ್ಳಿನ ಹಾಕೋಣ. ತುಂಬ ಬೆಳ್ಳುಳ್ಳಿ ಹಾಕೊಬಾರ್ದು, ಬೆಳ್ಳುಳ್ಳಿ ರುಚಿ ಇದರೊಳಗೆ ಸಟ್ಲಾಗಿರಬೇಕು. ಇದಕ್ಕೆ ನಾವು ಕುಂಬಳಕಾಯಿ ಬೀಜನ ಹಾಕೋಣ. ಇದು ಫುಲ್ಲು ತಣ್ಣಗಾಗಿದೆ, ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಆಮೇಲೆ ಪುಡಿ ಮಾಡ್ಕೊಳ್ಳೋಣ. ಇದನ್ನು ಬೇಕಾದರೆ ಮಿಕ್ಸಿನಲ್ಲೂ ಮಾಡ್ಕೊಬೋದು, ಆದರೆ ಫುಡ್ ಪ್ರೊಸೆಸರಲ್ಲಿ ಮಾಡೋದು ಸಖತ್ ಈಸಿ. ತುಂಬ ನುಣ್ಣಗಾಗೋದೇನು ಬೇಡ, ಇದು ಈ ಥರ ಆಗಿದ್ರೆ ಸಾಕು. ಇವಾಗ ಇದಕ್ಕೆ ಬೇಸಿಲ್ ಹಾಕೋಣ. ಬೇಸಿಲ್ ಹಾಕ್ಕೊಂಡು ಇನ್ನೊಂದು ಸತಿ ಇದನ್ನು ರುಬ್ಬೋಣ. ಇದನ್ನು ತುಂಬ ಜಾಸ್ತಿ ಹೊತ್ತು ತಿರುಗಿಸ್ಕೊಬಾರ್ದು, ಆ ಮಿಕ್ಸ್ಚರು ಫುಲ್ಲು ಬಿಸಿ ಆಗ್ತಾ ಹೋಗುತ್ತೆ, ಆವಾಗ ಬೇಸಿಲ್ ಸುಟ್ಟೋಗ್ಬೋದು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊತಾಯಿನಿ, ಒಂದು ಅರ್ಧ ಕಪ್ಪಷ್ಟು. ಇದಕ್ಕೆ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲು ಉಪಯೋಗಿಸ್ಕೊಬೋದು. ಕೆಲವು ಸತಿ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕೆ ನಾನು ಅದನ್ನು ಉಪಯೋಗಿಸ್ತಾ ಇಲ್ಲ. ಓಕೆ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಬೋಣ. ಕೊನೆಯಲ್ಲಿ ಇದಕ್ಕೆ ಚೀಸ್ ಹಾಕೋಣ. ನಾವು ತುರ್ಕೊಂಡಿರೋ ಚೀಸ್ನೆಲ್ಲ ಹಾಕೋಣ. ಒಂದು 3/4 ಕಪ್ಪಷ್ಟು ಹಾಕ್ಕೊತಾಯಿನಿ. ಇದನ್ನು ಹಾಕ್ಕೊಂಡು ತಿರ್ಗಾ ಇದನ್ನು ಚೆನ್ನಾಗಿ ರುಬ್ಬೋಣ. ಸೈಡೆಲ್ಲ ಫುಲ್ ಸ್ಕ್ರೇಪ್ ಮಾಡ್ಕೊಬೇಕು. ಓಕೆ, ಬ್ಯೂಟಿಫುಲ್ ಆಗಿದೆ, ಆಲ್ಮೋಸ್ಟ್ ಆಗಿದೆ ಇದು. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕೋಣ. ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಸ್ವಲ್ಪ ಮೆಣಸನ್ನ ಹಾಕೋಣ ಪುಡಿ ಮಾಡಿಕೊಂಡು. ಅಷ್ಟೇ, ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ಪೆಸ್ಟೋ ರೆಡಿಯಾಗಿರುತ್ತೆ. ಆವಾಗಲೇ ಹೇಳ್ದಂಗೆ ಇದನ್ನು ಎಷ್ಟೊಂದು ರೀತಿ ತಿನ್ಬೋದು. ಇದನ್ನು ಸಿಂಪಲಾಗಿ ಟೋಸ್ಟೆಡ್ ಬ್ರೆಡ್ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಬೇಕು. ನಿಮ್ಗೆ ಪಾಸ್ತಾ ಮಾಡ್ಕೊಬೇಕು ಅಂದರೆ ನಿಮ್ಮ ಫೇವ್ರೆಟ್ ಪಾಸ್ತಾನ ಯಾವ ಥರ ಇನ್ಸ್ಟ್ರಕ್ಷನ್ಸ್ ಇರುತ್ತೋ ಆ ಥರ ಮಾಡ್ಕೊಬೇಕು. ಆಮೇಲೆ ಒಂದು ಬಟ್ಲಲ್ಲಿ ಸ್ವಲ್ಪ ಪೆಸ್ಟೋ ಹಾಕ್ಕೊಂಡು ಸ್ವಲ್ಪ ಪಾಸ್ತಾ ಬೇಯಿಸ್ಕೊಂಡ್ರೆ ನೀರು ಹಾಕ್ಕೊಬೇಕು. ಆವಾಗ ಅದು ನೀರಾಗುತ್ತೆ ಚೆನ್ನಾಗಿ. ಆಮೇಲೆ ಬೆಂದಿರೋ ಪಾಸ್ತಾ ಹಾಕ್ಕೊಬೇಕು. ಬೇಕಾದರೆ ಇನ್ನೊಂದು ಸ್ವಲ್ಪ ಪೆಸ್ಟೋ ಹಾಕ್ಕೊಂಡು ಅದ್ರ ಮೇಲೆ ಕಲಿಸ್ಕೊಬೇಕು. ಪೆಸ್ಟೋ ತುಂಬ ಹಾಕ್ಕೊಬಾರ್ದು, ಅದ್ರ ಸಟ್ಲಾಗಿರೋ ಟೇಸ್ಟಲ್ಲೇ ಮಜಾ ಇರೋದು. ಆಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಬೇಕಾದರೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಚೀಸ್ ಹಾಕ್ಕೊಬೋದು. ಇದು ಬ್ಯೂಟಿಫುಲ್ ಆಗಿದೆ, ಟೇಸ್ಟು ಸಕ್ಕತ್ತಾಗಿದೆ. ನೀವು ಇದನ್ನು ಟ್ರೈ ಮಾಡಿ ನನಗೆ ಹೆಂಗಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಪೆಸ್ಟೋನ ಒಂದು ಡಬ್ಬಿನಲ್ಲಿ ಹಾಕ್ಕೊಂಡು ಒಂದು ವಾರ ಇಟ್ಕೊಬೋದು ಫ್ರಿಜ್ಜಲ್ಲಿ ಆರಾಮಾಗಿ. ನೀವು ಫ್ರೀಝರಲ್ಲಿ ಇಟ್ಟರೆ ತಿಂಗಳಗಟ್ಟಲೆ ಇರುತ್ತೆ. ಓಕೆ, ಸೊ ನೀವು ಇದನ್ನು ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಹೆಂಗಾಯಿತು ಅಂತ. ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ, ರೆಸಿಪಿ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್.